ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೋಡ್ಬೋದು ನಾನು ಇವತ್ತು ರಿಂಗ್ ಬೀಡ್ ಯೂಸ್ ಮಾಡಿ ಒಂದು ಫ್ಲವರ್ ರೆಡಿ ಮಾಡಿದ್ದೀನಿ. ಸೊ ನೀವಿದು ಯಾವ ಥರ ಬೇಕಾದರೂ ಸ್ಯಾರಿಗೆ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಇದಕ್ಕೆ ಬೇಕಾಗೋದು ರಿಂಗ್ ಬೀಡ್ ಮತ್ತು ಈ ರೀತಿದೊಂದು ಫ್ಲವರ್ ಬೀಡ್ ನಾನು ಇಲ್ಲಿ ಪ್ಲೈನ್ ಆಗುತ್ತೆ ಅಂದ್ಕೊಂಡು ಗಮ್ ಮಾಡಿದ್ದೀನಿ. ಮತ್ತು ಥ್ರೆಡ್ಡು 6 ಎಳೆ ದಾರ, ನೀಡಲ್ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡುವ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ರಿಂಗಿಗೆ ಥ್ರೆಡ್ ಹಾಕಿ ಹೀಗೆ ನಾಟ್ ಹಾಕ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟು ಇಲ್ಲೇ ನೀಡಲ್ ಹಾಕಿ ಈ ಥ್ರೆಡ್ಡನ್ನು ಹೀಗೆ ತಗೊಳ್ಳಿ. ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಇಲ್ಲಿ ರಿಂಗ್ ಕೆಳಗಡೆ ಹೋಗಿ ಥ್ರೆಡ್ ಮೇಲೆ ತಗೊಂಡು ಇಲ್ಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು ನೀವು. ಓಕೆ, ಪಫ್ ಡಿಸೈನ್ ಮಾಡಲಿಕ್ಕೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಈ ಡಿಸೈನ್ ಮಾಡಲಿಕ್ಕೆ ಒಟ್ಟು 6 ಟೈಮ್ಸು ನೀವು ಇದೇ ರೀತಿ ಮಾಡಬೇಕು. ಒಂದಾಗಿದೆ, 2, 3, 4, 5, 6. ಓಕೆ, ಇದು 6 ಸ್ಟೆಪ್ ಆದಮೇಲೆ ಇದಷ್ಟರಲ್ಲೂ ಈ ಥ್ರೆಡ್ಡನ್ನ ಹೊರಗೆ ತೆಗಿಬೇಕು ಹೀಗೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ಹೀಗೆ ಸಿಂಗಲ್ ಚೈನ್ ಹಾಕ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 1, 2, 3 ಚೈನ್ ಹಾಕ್ಕೊಂಡು ಇಲ್ಲಿ ಇವಾಗ ಡಬಲ್ ಕ್ರೋಶೆ ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು, ಸೊ ನೋಡಿ ಇವಾಗ ಇಲ್ಲಿ ಲಾಕ್ ಮಾಡಿದ್ರಲ್ವ, ಸಿಂಗಲ್ ಚೈನ್ ಹಾಕಿ ಇಲ್ಲಿ ಹೋಗಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದು ಒಂದು ಸ್ಟೆಪ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ಎಲ್ಲ ಸ್ಟೆಪ್ಪು ಕೂಡ ಹಾಗೆ ರಿಪೀಟ್ ಮಾಡಬೇಕು. ಮತ್ತು 1, 2, 3 ಚೈನ್ ಹಾಕ್ಕೊಳ್ಳಿ, ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲಿ ನೋಡಿ, ಈ 2 ಲೂಪ್ಸಲ್ಲಿ ಇಲ್ಲಿ ಹೋಗಿ ಈ ಥ್ರೆಡ್ಡನ್ನು ಇಲ್ಲಿ ತೊಗೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಬೇಕು. ಓಕೆ, ಸೊ ನಿಮಗೆ ಆವಾಗ ಇಲ್ಲಿ 3 ಚೈನ್ ಹಾಕಿರೋದು ಒಂದು ರಿಂಗ್ ರೆಡಿ ಆಗುತ್ತೆ ಇಲ್ಲಿ, ಮತ್ತು ಇಲ್ಲಿ ಒಂದು ರಿಂಗ್ ರೆಡಿ ಆಗಿದೆ, 2 ರಿಂಗ್ ರೆಡಿ ಆಗುತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ. ಓಕೆ, ಸೊ ಇದು ಒಂದು ಸ್ಟೆಪ್ ಮುಗೀತು. ನೆಕ್ಸ್ಟು ಸೇಮ್ ಇದನ್ನೇ ರಿಪೀಟ್ ಮಾಡೋದು. 1, 2, 3, 4, 5, 6. ನೋಡಿ, ಡೈರೆಕ್ಟ್ ಇದರಲ್ಲಿ ತರಬೇಕು. ಸೊ ನೋಡಿ, ಇದಿಲ್ಲಿ ಲಾಕ್ ಆದಮೇಲೆ ಮತ್ತೆ 1, 2, 3 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಬಂದು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೇಗೆ ಮಾಡಿದ್ರಿ ಈ ಸ್ಟೆಪ್ಪು, ಅದೇ ರೀತಿಯೇ ಪೂರ್ತಿನೂ ಮಾಡ್ಕೋಬೇಕು. 1, 2, 3 ಚೈನ್ ಹಾಕಿ ಮತ್ತು ಇಲ್ಲಿ ಬಂದು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇವಾಗ 2 ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು 1, 2, 3, 4, 5, 6. ಓಕೆ, ನೆಕ್ಸ್ಟ್ ಇಲ್ಲಿ 1, 2,
2 3 ಚೈನ್ ಹಾಕಿ ಮತ್ತು ಇಲ್ಲಿ ಡಬಲ್ ಕ್ರೋಶ, 1 2 3 ಚೈನ್ ಮತ್ತು ಡಬಲ್ ಕ್ರೋಶ, 2 3 ಸ್ಟೆಪ್ ಆಯಿತು. ಇನ್ನೂ ಎರಡು ಸ್ಟೆಪ್ ಮಾಡ್ಕೋಬೇಕು. 1 2 3 4 5 6. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿಂದ 1 2 3 ಮತ್ತು ಡಬಲ್ ಕ್ರೋಶ ಮತ್ತು 3 ಚೈನ್ ಮತ್ತು ಡಬಲ್ ಕ್ರೋಶ. ಓಕೆ, ಮತ್ತು ಇವಾಗ 4 ಸ್ಟೆಪ್ ಆಯಿತು. ಇನ್ನು 1 ಸ್ಟೆಪ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಎರಡು 3 4 5 6. 3 chain, 3 chain, ಓಕೆ. ಇಲ್ಲಿಗೆ 5 ಸ್ಟೆಪ್ಪು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದು ಬಂದು ನೀವಿಲ್ಲಿ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ಹೀಗೆ. ಸೊ ಸ್ಲಿಪ್ ಸ್ಟಿಚ್ ಆದಮೇಲೆ ನೋಡಿ, ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಇಲ್ಲಿ 3 ಚೈನ್ ರಿಂಗ್ ಇದೆ, ಇಲ್ಲಿ 3 ಚೈನ್ ರಿಂಗ್ ಇದೆ, ಎಲ್ಲ 2 ಸ್ಟೆಪ್ ಇದೆ. ಸೊ ಈ 3 ಚೈನ್ ರಿಂಗ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಹೀಗೆ. ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಮೇಲೆ ತೊಗೊಳ್ಳಿ. ಇವಾಗ 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತೆಗೀರಿ, ಅಂದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಈ ಹಾಫ್ ಡಬಲ್ ಕ್ರೋಶನ 5 ಟೈಮ್ಸು ಸೇಮ್ ಗ್ಯಾಪಲ್ಲೇ ಮಾಡಬೇಕು. 2 3 4 5. ಓಕೆ ನೋಡಿ, 5 ಟೈಮ್ಸ್ ಇದರಲ್ಲಾದಮೇಲೆ 1 2 3 ಚೈನ್ ಹಾಕಿ ಈ 2 ಲೂಪ್ಸ್ ಇದೆಯಲ್ಲ, ಇಲ್ಲಿ ಹೋಗಿ ಈ ಥ್ರೆಡ್ಡನ್ನು ಇಲ್ಲಿ ತೊಗೊಂಡು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿಂದ ಈ 3 ಚೈನ್ ಗ್ಯಾಪಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶ 5 1 2 3 4 5. ಇದು 1 ಸ್ಟೆಪ್ ಕಂಪ್ಲೀಟ್ ಆಯಿತು. ಇದೇ ರೀತಿ ಈ ಸ್ಟೆಪ್ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಮುಗಿದ ಮೇಲೆ ಮತ್ತೆ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಬೇಕು. ಓಕೆ, ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿಂದ ಡೈರೆಕ್ಟು ಈ 3 ರಿಂಗ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶ 1 2 3 4 5 ಟೈಮ್ಸ್ ಹಾಕ್ಕೊಂಡು ಮತ್ತು 1 2 3 ಚೈನ್ ಹಾಕಿ ಇಲ್ಲಿ ಒಂದು ಪಿಕಾಟ್ ಡಿಸೈನ್ನ ಮಾಡಬೇಕು ಸ್ಲಿಪ್ ಸ್ಟಿಚ್ ಹಾಕಿ. ಓಕೆ,
ಸೊ ಇದಾದಮೇಲೆ ನೀವು ಮತ್ತೆ 5 ಹಾಫ್ ಡಬಲ್ ಕ್ರೋಶ ಈ ಗ್ಯಾಪಲ್ಲಿ ಮಾಡಬೇಕು. ಈ 3 ಚೈನ್ ಹಾಕಿರೋ ಗ್ಯಾಪಲ್ಲಿ ಹೋಗಿ ಮತ್ತೆ 5 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 4 5 ನೋಡಿ, 2 ಸ್ಟೆಪ್ ಕಂಪ್ಲೀಟ್ ಆಯಿತು. ಮತ್ತು ಈ ಗ್ಯಾಪಲ್ಲಿ ಹೋಗಿ ನೀವು ಸ್ಲಿಪ್ ಸ್ಟಿಚ್ ಹಾಕೋಬೇಕು ಹೀಗೆ. ಮತ್ತು ಇಲ್ಲಿಂದ ಡಿಸೈನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೀವು ಇದೇ ರೀತಿ ನೋಡಿ, ಇಲ್ಲಿ 1 ಮತ್ತು ಹಾಫ್ ಡಬಲ್ ಕ್ರೋಶ, 2 3 4 5. ಓಕೆ, ಫೈವ್ ಆದಮೇಲೆ ಮತ್ತೆ 3 ಚೈನ್, ನೋಡಿ ಇದೇ ರೀತಿಯೇ ಇದು ಇಷ್ಟು ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ತೋರಿಸ್ಲಿಕ್ಕೆ ವಿಡಿಯೋ ಲೆಂತಿ ಆಗುತ್ತೆ, ಏನು ಚೇಂಜಸ್ ಇಲ್ಲ. ಇಲ್ಲಿ ಹೇಗೆ ಮಾಡಿದ್ರಿ ಅದೇ ರೀತಿಯೇ ಪೂರ್ತಿನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಪೂರ್ತಿ ಕಂಪ್ಲೀಟ್ ಆಯಿತು. ನಾನಿಲ್ಲಿ 5 ಚೈನ್ ಹಾಕಿ 5 ಹಾಫ್ ಡಬಲ್ ಕ್ರೋಶ ಹಾಕಿ ಆದಮೇಲೆ ಎಂಡ್ ಆಯ್ತಲ್ವ. ಸೊ ಇವಾಗ ಮತ್ತೆ ಇಲ್ಲಿ ಬಂದು ಸ್ಲಿಪ್ ಸ್ಟಿಚ್ ಹಾಕಿ ಡಿಸೈನ್ನ ಎಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಥ್ರೆಡ್ ಕಟ್ ಮಾಡಿ ಬ್ಯಾಕ್ ಸೈಡು ಈ ಥ್ರೆಡ್ಡು ಮತ್ತು ಈ ಥ್ರೆಡ್ಡನ್ನು ಗಮ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವಿಲ್ಲಿ ನಾನಿಲ್ಲಿ ಫ್ಲವರ್ ಬೀಡ್ ಗಮ್ ಮಾಡಿದ್ದೀನಿ ನೋಡಿ. ಈ ರೀತಿ ನಾನಿಲ್ಲಿ ಗಮ್ ಮಾಡಿದ್ದೀನಿ, ಬ್ಯಾಕ್ ಸೈಡಲ್ಲೂ ಈ ಥ್ರೆಡ್ಡಿಗೆ ಗಮ್ ಮಾಡಿದ್ದೀನಿ. ಸೊ ನೋಡಿ, ಬ್ಯೂಟಿಫುಲ್ ಆಗಿರೋ ಫ್ಲವರ್ ರೆಡಿ ಆಯಿತು. ಸೊ ಈಸಿ ಇದೆ, ನೀವು ಟ್ರೈ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು ಗಮ್ ಇನ್ನೂ ಆರಿಲ್ಲ ನೋಡಿ, ಈ ರೀತಿ ಗಮ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ, ಬೇರೆ ಏನೂ ಇದಿಲ್ಲ. ನೀವು ಸ್ಯಾರಿಗೆ ನೀವು ನೋಡಿ ಯಾವ ಥರ ಬೇಕಿದ್ರೂ ನೀವು ಸ್ಟಿಚ್ ಮಾಡ್ಬೋದು, ನೀಟಾಗಿ ಕಾಣಿಸುತ್ತೆ. ಸೊ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.